ಮುಜಾಹಿದ್ದೀನ್ ಇದು ಟಿಪ್ಪು ಸುಲ್ತಾನ ಪಾಲನೆ ಮಾಡ್ತಾ ಇದ್ದ ಆತನ ಮಿಲಿಟರಿ ಮ್ಯಾನ್ಯುಯಲ್ ಅನ್ನೋದು ನನ್ನ ಹೋಮ್ವರ್ಕ್ ನ ಭಾಗ. ಅದರಲ್ಲಿ ಆತನ ಅನೇಕ ಉಲ್ಲೇಖಗಳನ್ನ ಮಾಡಲಾಗತ್ತೆ. ಅದರಲ್ಲಿ ಒಂದು 1790 ಕರೆಸ್ಪಾಂಡೆನ್ಸ್, ಆತನ ಪತ್ರ ವ್ಯವಹಾರದ ಒಂದು ಎಕ್ಸ್ಟ್ರಾಕ್ಟ್. ಆಲ್ಮೋಸ್ಟ್ ಆಲ್ ಹಿಂದೂಸ್ ಇನ್ ಕ್ಯಾಲಿಕಟ್ ಆರ್ ಕನ್ವರ್ಟೆಡ್ ಟು ಇಸ್ಲಾಂ. ಇದೇನೆ ಬಹುಶಃ ಅಡ್ಡಂಡ ಸರ್ ಹೇಳ್ತಾ ಇರೋದು, ಈ ಮತಾಂತರ ಅನ್ನೋ ಪ್ರಕ್ರಿಯೆಗೆ ಹೆಚ್ಚಿನ ಪ್ರೋತ್ಸಾಹ ಟಿಪ್ಪು ಕೊಟ್ಟದ್ದಕ್ಕೇನೆ ಆತನ ವಿರುದ್ಧವಾಗಿ ನಾವು ನಿಲ್ತಿದ್ದೀವಿ, ಆತನ ವಿರುದ್ಧ ನಮ್ಮ ಭಾವನೆಗಳು ಅಂತ ಹೇಳಿ. ನೀವು ಯಾವುದ್ರ ಬಗ್ಗೆ ರೆಫರೆನ್ಸ್ ಕೊಡ್ತಾ ಇದ್ದೀರಾ ಅಂದ್ರೆ ಬ್ರಿಟಲ್ ಬ್ಯಾಂಕ್ ಅವರ ಪುಸ್ತಕ. ಬ್ರಿಟಲ್ ಬ್ಯಾಂಕ್ ಅಲ್ಲ, ಫತಾಲ್ ಮುಜಾಹಿದ್ದೀನ್ ನಿಜವಾ ಸುಳ್ಳ, ನಾನು ಅದನ್ನೇ ಬರ್ತೀನಿ. ನಿಜವಾ ಸುಳ್ಳ ಮುಜಾಹಿದ್ದೀನ್ ಅಂದ್ರೆ ಏನು? ಮಿಲಿಟರಿ ಮ್ಯಾನ್ಯುಯಲ್ ನೀವು ತಿಳ್ಕೋಬೇಕು. ಫತಾ ಅಂದ್ರೆ ವಿಕ್ಟರಿ ಅಂತ, ಸರಿ. ಮುಜಾಹಿದೀನ್ ಅಂದ್ರೆ ಯುದ್ಧದಲ್ಲಿ ಯಾರು ಯುದ್ಧ ಮಾಡ್ತಾ ಇದ್ರೆ ಅವ್ರಿಗೆ ಹೇಳೋದು. ಮುಸ್ಲಿಂ ಅಲ್ಲ. ಮುಜಾಹಿದೀನ್ ಅಂದ್ರೆ ಯಾರು ಯುದ್ಧ ಮಾಡ್ತಾ ಇದ್ರೆ ಅವರಿಗೆ ಒಂದು ಸೋಲ್ಜರ್ ಅಂತ, ಸರಿ, ದ ವಿಕ್ಟೋರಿಯಸ್ ಸೋಲ್ಜರ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಅವ್ರ ಮ್ಯಾನ್ಯುಯಲ್ ಅಲ್ಲಿ ಬರೀತಾರೆ ಈ ರೀತಿಯಲ್ಲಿ ನೀವು ಯುದ್ಧ ಮಾಡಬೇಕು. ಲೆಟರ್ ಕರೆಸ್ಪಾಂಡೆನ್ಸ್ ಹೇಳ್ತಾ ಇದೀರಲ್ಲ ನೀವು, ಆ ಲೆಟರ್ ಕರೆಸ್ಪಾಂಡೆನ್ಸ್ ಅಲ್ಲಿ ಬ್ರಿಟಲ್ ಬ್ಯಾಂಕ್ ಅವರ ಪ್ರಿಸನ್ ಅಲ್ಲಿ ಇರ್ತಕ್ಕಂಥ ಇತಿಹಾಸನು ಕೂಡ ಅದಕ್ಕಿಂತ ಮುಂಚೆ ಅವ್ರು ಬರ್ಕೊಂತಾರೆ. ಸರಿ, ಪೂರ್ತಿ ನಾನು ಹೇಳ್ಬಿಡ್ತೀನಿ. ಅವರು ನನಗೆ ಯಾವ ರೀತಿ ಹಿಂಸೆ ಕೊಟ್ರು ಅಂತೇಳಿ ಎಲ್ಲ ಒಂದ್ ಕಡೆ ನೋವು ಹೇಳಿದ್ರು. ಆ ನೋವು ಹೇಳ್ತಾ ತಕ್ಷಣ ಅದೇ ರೀತಿಯಲ್ಲಿ ಬರ್ತಾ ಬರ್ತಾ ಆ ಲೆಟರ್ ಕರೆಸ್ಪಾಂಡೆನ್ಸ್ ಅಲ್ಲಿ ಇದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಲ್ಲದೆ ಅವರ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳು ಸಿಕ್ತು. ಆ ಪುಸ್ತಕಗಳಲ್ಲಿ ಹಲವಾರು ಹಿಂದೂ ಧರ್ಮದ ಗ್ರಂಥಗಳು ಸಿಕ್ಕಿದೆ ಅಂತೇಳಿ ಲಿಸ್ಟ್ ಇದೆ. ಅದು ನಾವು ಕೇಳಿದಲ್ಲ. ಇದೆಲ್ಲ ನಮ್ಮ ಆಸ್ತಿ, ನಮ್ಮ ದೇಶದಲ್ಲಿ ಇರ್ಬೇಕಾಗಿತ್ತು, ಇಲ್ಲಿ ಇರ್ಲಿಲ್ಲ. ಪೂರ್ತಿ ಎತ್ಕೊಂಡು ಯಾರೋ ಹೋದ್ರಲ್ಲ, ಆ ಹೋಗಿದ್ಮೇಲೆ ಈ ಸಣ್ಣ ಪುಟ್ಟ ಯಾರೋ ವಾರಿಯರ್ಸ್ ಇದ್ರಲ್ಲ ಬಿಟ್ರ್ ಬ್ಯಾಂಕು, ಅವ್ರಿಗೆ ಬಿಟ್ಟು ಬಿಡ್ರಿ. ಕಾರ್ನವಾಲಿಸ್ ಅದಕ್ಕೆ ಹೇಳಿದ್ದು ಏನಂತೇಳಿ, ಇವತ್ತಿಂದ ಭಾರತ ದೇಶ ನಮ್ದು ಅಂತ. ಇನ್ನೊಂದು ಕಂಟಕ ಇವ್ರಿಗೆ ಏನಿತ್ತು ಅಂದ್ರೆ ಅದು ಸಿರಾಜುದ್ದೌಲಾ. ಇವತ್ತಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಕ್ ಮಾಡಿ ನೋಡ್ರಿ, ಬ್ಲಾಕ್ ಹೋಲ್ ಅಲ್ಲ. ಬ್ರಿಟಿಷರಿಗೆ ಆ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಕೂಡಾಕಿ ಹೊಡೆದಿರೋಂಥದ್ದು ನಮ್ಮ ದೇಶಕ್ಕೆ ಬಂದಾಗ ಇದೇ ಮಾಡೋದು ಅಂತ. ಇದು ನಮ್ಮ ಇತಿಹಾಸ. ಸೊ ಈ ದೇಶಕ್ಕೆ ಯಾವಾಗ ಸಮಸ್ಯೆ ಬರ್ತದೋ ಆವಾಗ ನಿಂತ್ಕೊಂಡು ಕೆಲಸ ಮಾಡಿದೀವಿ, ಹೋರಾಡಿದೀವಿ. ಅದು ಯುದ್ಧದ ರೀತಿಯಲ್ಲಾಗ್ಲಿ ಅಥವಾ ಯಾರೋ ನೀವು ಕೇಳಿದ್ರೆ ಆಗ್ಲೇ ಒಂದು ಮಾತು, ಮಹಾಪುರುಷರ ಅಂತ. ನಾವು ಎಷ್ಟು ಅದ್ದೂರಿಯಾಗಿ ಟಿಪ್ಪು ಸುಲ್ತಾನ್ ರವರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವೋ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮಾಡ್ತೀವಿ. ಅದೇ ರೀತಿ ಕೃಷ್ಣರಾಯ ಒಡೆಯವರವ್ರದ್ದು ಮಾಡ್ತೀವಿ. ಕಾರಣ ಗೊತ್ತಾ? ಅವರ ಸಂಸ್ಥಾನದಲ್ಲಿ ಸಾಮಾಜಿಕ ನ್ಯಾಯ, ಎಲ್ರಿಗೂ ಕೂಡ ಅವಕಾಶಗಳಿರ್ಬೇಕು ಅಂತೇಳಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೊಟ್ರಲ್ಲ, ನಾವು ಹೊತ್ಕೊಂಡು ತಿರ್ಗಾಡ್ತೀವಿ. ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಹಿಂದೂಗಳನ್ನ ಕೊಂದದ್ದು, ಅದರಲ್ಲೂ ಕೂಡ ಮುಸ್ಲಿಂ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಲಿಕ್ಕೆ ಒಪ್ಪದವರನ್ನ ಕೊಂದದ್ದು ಟಿಪ್ಪು ಸುಲ್ತಾನ್ ಅನ್ನೋ ಇತಿಹಾಸ ನಿಜಾನ ಸುಳ್ಳು? ಒಂದು ಕಡೆ ನಾವು ಏನ್ ಹೇಳ್ತೀವಿ, ಮುಸಲ್ಮಾನರಿಗೆ ಲೆಕ್ಕಾಚಾರ ನೋಡಿದಾಗ ಟಿಪ್ಪು ಸುಲ್ತಾನ್ ಅಂದ್ರೆ ಒಬ್ಬ ಫಂಡಮೆಂಟಲಿಸ್ಟ್ ಅಂತೇಳಿ ಇಲ್ಲಿ ಹಿಡ್ಕೊಳ್ಳೋಣ ಒಂದ್ ನಿಮಿಷ. ಒಬ್ಬ ಫಂಡಮೆಂಟಲಿಸ್ಟ್ ಅಂದ್ರೆ ಕುರಾನ್ ಏನ್ ಹೇಳ್ತದೆ ಅದನ್ನೇ ಒಪ್ಕೋಬೇಕು. ಅದಕ್ಕೆ ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಮಾಡಂಗಿಲ್ಲ. ಕುರಾನ್ ಏನ್ ಹೇಳ್ತದೆ, ಲಾ ಇಕ್ರಾಹ ಫಿದ್ದೀನ್, ನೀವು ಬಲವಂತ ಮಾಡಂಗಿಲ್ಲ ಬೇರೆಯವ್ರಿಗೆ. ಲಕುಂ ದೀನುಕುಂ ವಲಿಯ ದೀನ್. ಇದನ್ನ ನಮ್ಗೆ ಪಟ್ಟಿ ಇಲ್ಲಿಂದ ಸಿಗಲ್ಲ, ನೀವು ಬಿಟ್ಬಿಡ್ರಿ. ಟಿಪ್ಪು ಸುಲ್ತಾನ್ ನಮಗೆ ಯಾರು ಒಂದೇ ಉದಾಹರಣೆ. ನಮಗೆ ಈ ಪಟ್ಟಿಯಲ್ಲಿ ಸಿಗ್ತದೆ ಗೊತ್ತಾ? ಪ್ರವಾದಿ ಮೊಹಮ್ಮದ್ ರವರ ಒಂದು ಪಟ್ಟಿ ಸಿಗ್ತದೆ. ಏನು? ಬೇರೆ ಧರ್ಮದವರಿಗೆ ಅವರ ಆಚರಣೆ ಮತ್ತೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಮ್ಗೆ ಅಲ್ಲಿಂದ ಬಂದಿದೆ. ಯಾವ ಮಹಾಪುರುಷರಿಗೂ ಚೆಕ್ ಮಾಡಿದ್ರು ಇದನ್ನ ಫಾಲೋ ಮಾಡುವಂತವನೇ ಇರಬೇಕು ನಮ್ಮವನು. ಇದ್ರ ವಿರುದ್ಧವಾಗಿದ್ರೆ ಟಿಪ್ಪು ಸುಲ್ತಾನ ಹಾಗಾದ್ರೆ ನೀವು ಈ ಎರಡು ಲೆಕ್ಕ ತೋರಿಸ್ತಾ ಇದೀರಲ್ಲ, ಒಂದ್ ಕಡೆ ಫಂಡಮೆಂಟಲ್ ಅಂತೀರಿ. ಫಂಡಮೆಂಟಲ್ ಇಂದಾಗ ಕುರಾನ್ ಏನ್ ಹೇಳ್ತದೆ ಅದನ್ನ ಒಪ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಇದೇ ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಪರ್ಷಿಯನ್ ಹಾಗೆ ಅರೇಬಿಕ್ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಒಂದಷ್ಟು ಎಕ್ಸ್ಟ್ರಾಕ್ಟ್ ಗಳಲ್ಲಿ ಹೇಳಲಾಗಿರೋದು, ಕಾಫಿರರ ಮೇಲೆ ದಾಳಿ ಮಾಡಲಾಯಿತು, ಕೆಲವರನ್ನ ಕೊಲ್ಲಲಾಯಿತು, ಹಾಗೆ ಅಲ್ಲಿ ಸಿಕ್ಕ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚಲಾಯಿತು. ಇದನ್ನ ಹಂಗಾದ್ರೆ ಯಾವ ರೀತಿ ಗಮನಿಸಬೇಕು? ಈಗಿನವರು, ಈ ಪರ್ಷಿಯನ್ ಅರೇಬಿಕ್ ಗೊತ್ತಿಲ್ಲದವರು, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇಲ್ಲದವರು, ಟಿಪ್ಪು ಸುಲ್ತಾನನ ಬಗ್ಗೆ ಹೆಚ್ಚಿಗೆ ಓದ್ದವರು ಕೂಡ ಶ್ರೀರಂಗಪಟ್ಟಣದ ಆ ಗೋಡೆ ಮೇಲೆ ಇರುವ ಬರಹಗಳನ್ನ ನೋಡ್ತಾರಲ್ಲ, ಅವ್ರು ಯಾವ ರೀತಿ ಅರ್ಥ ಮಾಡ್ತಾರೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ. ಈಗ ಇದೇನ್ ಹೇಳ್ತಿದ್ದೀರಿ, ಶೃಂಗೇರಿ, ಕೊಲ್ಲೂರು, ಮೈಸೂರಿನಲ್ಲೂ ನಮ್ಮ ತ್ರಿಪುರ ಸುಂದರಿ ದೇವಿ, ಶಾರದಾಂಬ ಇಲ್ಲ, ಮೈಸೂರಿನಲ್ಲಿ ಮೂಗೂರು ತ್ರಿಪುರ ಸುಂದರ ದೇವಿ ಆ ದೇವಸ್ಥಾನ ಇದೆ, ಅಲ್ಲೂ ಕೂಡ ಈ ಪೂಜೆ ನಡೆಯುತ್ತೆ. ಟಿಪ್ಪು ಯಾವಾಗ ದೇವಸ್ಥಾನಗಳಿಗೆ ಕೊಡುಗೆಗಳು ಕೊಡ್ತಾನೆ ಅಂದ್ರೆ, 2ನೇ ಭಾಗ ಅವನು ಸೋಲ ಹಂತಕ್ಕೆ ಬರ್ತಾನಲ್ಲ, ಬ್ರಿಟಿಷ್ನ ಫೇಸ್ ಮಾಡಕ್ಕಾಗದೆ, ತಡ್ಕೊಳಕ್ಕಾಗದೆ, ಬರೀ ಶಾಸ್ತ್ರಗಳು ಕೇಳ್ಕೊಂಡು, ಜ್ಯೋತಿಷ್ಯ ಕೇಳ್ಕೊಂಡು, ನಾಳೆ ಬೆಳಿಗ್ಗೆ ಏನಾಗುತ್ತೆ, ಇವತ್ತು ಬೆಳಿಗ್ಗೆ ಏನಾಗುತ್ತೆ, ಯಾವ್ದಕ್ಕೆ ಯಾವ ಪರಿಹಾರ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು, ಈ ದೇವಸ್ಥಾನಕ್ಕೆ ಅದು ಕೊಟ್ರೆ ಒಳ್ಳೇದಾಗತ್ತೆ, ಅದಕ್ಕೆ ಕೊಟ್ಟರೆ ಇದಾಗತ್ತೆ ಅಂತ ಹೇಳಿ ಜ್ಯೋತಿಷ್ಯರ ಮಾತುಗಳು
ಕೇಳಿಕೊಂಡು ಈ ದಾನಗಳನ್ನ ಕೊಡೋದು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಮತ್ತೆ ದಾನ ಕೊಡೋದು ಮೈಸೂರು ಸಂಸ್ಥಾನ. ಇದೇನಿದೆ ಹೇಳಿ, ಟಿಪ್ಪು ಅದು ಟೆಂಪ್ರರಿ ಇದು ಇರುವಂಥದ್ದು. ಆ ಸಿಂಹಾಸನ ವಿಜಯನಗರ ಕಾಲದಿಂದ ಬಂದಿರುವಂಥ ಸಿಂಹಾಸನ, ಅಲ್ಲಿಗೆ ರಾಜಗುರುಗಳು ಶೃಂಗೇರಿ ಆಗ್ತಾರೆ. ಸೊ ಅದು ಸಂಪ್ರದಾಯ ಮೊದಲಿಂದಿದೆ. ದಯವಿಟ್ಟು ಮತ್ತೆ 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 ಅದನ್ನು ನೀವು ತಿರ್ಚಿ ಸುಳ್ಳು ಹೇಳಬೇಡಿ ಅವ್ನು ಕೊಟ್ಟ ಅಂತ. ಅಲ್ಲಿ ನಡೆದಿರೋ ಪೊಲಿಟಿಕ್ಸೇ ಬೇರೆ. ಟಿಪ್ಪು ಅಲ್ಲಿ ಕೊಡಲೇಬೇಕು. ಮೈಸೂರು ಸಂಸ್ಥಾನದಿಂದ ಶೃಂಗೇರಿಗೆ ಕೊಡೋದು ಮೊದಲಿಂದ 700 ವರ್ಷದ ಇತಿಹಾಸ ಇದೆ. ವಿಜಯನಗರದಿಂದ ಹಿಡಿದು ಮೈಸೂರು ತನಕ ಅವ್ರು ಶೃಂಗೇರಿಗೆ ಕೊಡ್ತಾರೆ. ಅದು ಕೊಡಬೇಕು, ಕೊಟ್ಟಿದ್ದಾರೆ. ಅದೇನು ರೀಕನ್ಸ್ಟ್ರಕ್ಷನ್ಗೆ ಕೊಡಬೇಕು, ಮತ್ತೆ ಪೂಜೆ ಕೊಡಬೇಕು, ಅದೆಲ್ಲ ಕೊಟ್ಟು ಯಾರೇ ಮಾಡಿದ್ರು ಕೊಡಬೇಕು. ನೋಡಿ, ಮೈಸೂರು ಸಂಸ್ಥಾನದ ಧರ್ಮ ದಾಳಿ ಮಾಡಿಲ್ಲ, ಯಾರೋ ಮಾಡಿದ್ರಲ್ಲ, ಮರಾಠರಲ್ಲ ಪಿಂಡಾರಿಗಳು ದಾಳಿ ಜಗದ್ಗುರು ಅವರೇ ಪತ್ರ ಬರೀತಾರಲ್ಲ ಟಿಪ್ಪು ಸುಲ್ತಾನ್ ಬರೀತಾರೆ. ನನಗೆ ದಾಳಿ ಆಗಿದೆ, ಹೌದು ಗೊತ್ತಿದೆ. ನಾವು ಬರೆಯೋದು ಬೇಡ, ಅವ್ರು ಓದಿ ಜಗದ್ಗುರುಗಳು ಬರೆಯೋದು ಮೈಸೂರು ಸಂಸ್ಥಾನ. ಇವನು ಸರ್ವಾಧಿಕಾರಿ ಹಿಡ್ಕೊಂಡು ಕೂತಿರ್ತಾನಲ್ಲ ಅವ್ರು ಬರೀ, ಯಾಕೆಂದ್ರೆ ಅವರೇ ಇದು ಶಾಸ್ತ್ರಕ್ಕೆ ಶೃಂಗೇರಿ ಪೀಠ ಆದ್ರೆ ಶಸ್ತ್ರಕ್ಕೆ ಮೈಸೂರು ಪೀಠ. ಅದಕ್ಕೆ ಅವ್ರು ಬರೀಲೇಬೇಕು. ಬರೆದ್ರು. ಬರ್ದಾಗ ಯಾರಿದ್ರು ಸರ್ವಾಧಿಕಾರಿ, ಇವನ್ ಗತಿ ಇರಲ್ಲ, ಬರ್ದ. ಇಲ್ಲಾಂದ್ರೆ ಪೇಶ್ವರು ಮುಂದುವರ್ತಿದ್ರು. ಜಗದ್ಗುರುಗಳು ನಾನು ಪ್ರಾಣ ಬಿಡ್ತೀನಂತೆ ಉಪವಾಸ ಕೂತ್ರು ಜಗದ್ಗುರುಗಳು. ಆಗ ಇವನಿಗೆ ಗತಿ ಇಲ್ಲದೆ ಇಡೀ ಜನ ಸಮುದಾಯ ಈ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ಈ ಜನ ಸಮುದಾಯ ಉಲ್ಟಾಗ್ತಾರೆ ಅಂತ ಹೇಳ್ಬಿಟ್ಟು ಗತಿ ಇಲ್ಲದೆ ಅವನು ಶೃಂಗೇರಿಗೆ ಒಪ್ಕೊಂಡ್ಬಿಟ್ಟು ಅವ್ನು ಇದೆಲ್ಲ ಮಾಡ್ಕೊಡೋದು. ಅರ್ಥ ಆಯ್ತು ಅನ್ಸುತ್ತೆ. ಹಕೀಂ ನಂಜುಂಡನು ಅವಾಗಲೇ ಅವನಿಗೆ 3 ವಾರ್ನಿಂಗ್ ಕೊಡ್ತಾರೆ. ಅವನು ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡ್ಕೊಂಡಾಗ ಶ್ರೀರಂಗಪಟ್ಟಣದ ಸ್ಥಳೀಯರು ಮತ್ತೆ ಅಲ್ಲಿನ ಪೂರೈತರು 3 ವಾರ್ನಿಂಗ್ ಕೊಡ್ತಾರೆ. ಎದ್ಕಲ್ಲು ಬಿದ್ಕಲ್ಲು ಗುಂಡ್ಕಲ್ಲು ಮುಟ್ಟಬೇಡ ಅಂತ. ಎದ್ಕಲ್ಲು ಮೇಲ್ಕೋಟೆ ಚಲವನಾರಾಯಣ, ಬಿದ್ಕಲ್ಲು ರಂಗನಾಥ, ಮತ್ತೆ ನಂಜನಗೂಡು ಶ್ರೀಕಂಠೇಶ್ವರ. ಈ 3 ದೇವಸ್ಥಾನ ಬಿಟ್ಟು ಯಾವ ದೇವಸ್ಥಾನ ಹೊಡೆದಾಕಿಲ್ಲ ಅವ್ರು ಕೇಳಿ. ನೀವು ಯಾವ ದೇವಸ್ಥಾನ ಹೊಡೆದಾಕಿಲ್ಲ ಕೇಳಿ. ಈ 3 ದೇವಸ್ಥಾನ ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ರಾಜ ಇದೆ ಏನು ನಮ್ಮ ರಾಜ ಪರಂಪರೆ ಇದೆ. ಇಲ್ಲಿ ಮೈಸೂರಿಗೆ ವಿಜಯನಗರ ಸಿಂಹಾಸನ ಬರುತ್ತೆ ಅಥವಾ ಒಡೆಯರ್ಗಳು ಇಲ್ಲಿ ಸ್ಥಾಪನೆ ಮಾಡಿರುವಂತ ಏನು ಸಾಮ್ರಾಜ್ಯ ಇರುತ್ತೆ, ಅದಕ್ಕೆ ಇದು ಪ್ರಮುಖವಾದ ದೇವರುಗಳು. ಈ ದೇವರುಗಳನ್ನ ಮುಟ್ಟಬೇಡ, ಯಾಕಂದ್ರೆ ಜನ ರೋಷಿಗೆ ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಅವನು ಮೇಲ್ಕೋಟೆ ಮುಟ್ಟಲ್ಲ, ರಂಗನಾಥ ದೇವಸ್ಥಾನ ಮುಟ್ಟಲ್ಲ. ರಂಗನಾಥ ದೇವಸ್ಥಾನ ಸುತ್ತಮುತ್ತಲಿರೋ ಎಲ್ಲ ದೇವಸ್ಥಾನ ಚಿತ್ರಣ ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅಬ್ದುಲ್ ಖಾದ್ರಿಗೆ ಟಿಪ್ಪು ಬರೆದ ಪತ್ರದಲ್ಲಿ 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ ಅನ್ನೋದ್ರ ಉಲ್ಲೇಖ ಇದೆ ಅಂತ ಹೇಳ್ತಿದ್ದಾರೆ. ನಂಬುವುದರಿ ನಾಯರನ್ನು ಭೇದ ಮಾಡಬೇಡಿ, ನೀವು ಎಲ್ಲರನ್ನೂ ಮತಾಂತರ ಮಾಡಿ, ಯಾರು ಮತಾಂತರ ಆಗೋದಿಲ್ವೋ ಅವರನ್ನ ಸಾಯಿಸಿ ಅಂತ ಹೇಳಿ ಕರೆ ನೀಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಇತಿಹಾಸ ತಪ್ಪು ಅಂತ ಹೇಳ್ತೀರಾ ನೀವು? ಟಿಪ್ಪು ತನ್ನ ಸರ್ವಾಧಿಕಾರಿ ಅಂತ ಯಾವಾಗ ಘೋಷಣೆ ಮಾಡ್ಕೊಂತಾನೆ ಅಲ್ಲಿ ಅತ್ಯಾಚಾರವೇ ಅವ್ನು ಮಾಡಿರೋದು. ಅವನು ಒಂದು ದೇವಸ್ಥಾನಗಳು ಹೊಡೆದು ಜನರ ವಿರೋಧ ಶುರು ಆಗುತ್ತೆ. ಮಂತ್ರಿಗಳು, ಹಿಂದೂ ಮಂತ್ರಿಗಳು ಯಾಕಿದ್ರು ಅಂದ್ರೆ ಮಹಾರಾಜರು ಇನ್ನು ಕಾಸಾ ಚಾಮರಾಜ ಒಡೆಯರ್ ಕೂತಿದ್ರಲ್ಲ ಸಿಂಹಾಸನಲ್ಲಿ, ಅವರ ಸಂಸ್ಥಾನದಲ್ಲಿ ಇದ್ದಂತ ಮಂತ್ರಿಗಳು ಟಿಪ್ಪು ಅವ್ರ ಮೇಲೆ ಕೂತ್ಕೊಂಡು ಕಬ್ಜಾ ಮಾಡಿ ಕೂತ್ಕೊಂಡಿದ್ದು. ಪೂರ್ಣ ಹೆಣ್ಮಕ್ಳಿಗೆ ಏನ್ ಮಾಡ್ದ ತೆಗಿಬೇಕಾ ಇತಿಹಾಸ ಅಲ್ಲ. ಇನ್ನೊಂದ್ ದಿವಸ ತಕ್ಕೊಳಿಬೇಕಾರೆ ಬೇರೆ ಇನ್ನೂ ಕರಾಳ ಇತಿಹಾಸ ಇದೆ ಆ ಮನುಷ್ಯಂದು. ಅದನ್ನೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಜಯಂತಿ ಮಾತಾಡ್ತಾ ಹೋದ್ರೆ ದಾಖಲೆ ಸಮೇತನೇ ಮಾತಾಡ್ತೀವಿ. ಅದಕ್ಕೆ ಹೇಳ್ದಲ್ಲ ಫುಲ್ ಹೇಳ್ತಾ ಪೂರ್ಣಯ್ಯನ ಹೆಣ್ಮಕ್ಳ ವಿಚಾರ ಏನಾಯ್ತು ನೀವು ಶ್ರೀರಾಮ್ ಅಂತೇಳಿ ಬರ್ಕೊಂಡು ಆ ಉಂಗ್ರ ಹಾಕೊಂಡು ಹೋಗಿ ಹಿಂದೂ ಹೊಡಿತನ ಸಾಧ್ಯನಾ? ಶ್ರೀರಾಮ ಅಂತ ಬಂದಂತ ಶ್ರೀರಾಮ ಅಂತ ನಮ್ಮ ಪೂರ್ವಜರು ಯಾರು ಕೊಟ್ಟಿರ್ತಾರೆ. ನೀನ್ ದೋಷ ಪರಿಹಾರ ಮಾಡ್ಕೊಳ್ಳಯ್ಯ, ನೀನ್ ಇದೆಲ್ಲ ಮಾಡಿದ್ರೆ ಟಿಪ್ಪು ಅಸ್ಟ್ರಾಲಜಿ ನಂಬರು ಇಲ್ಲ, ನಾವು ನ್ಯೂಮರಾಲಜಿ ನಂಬರು ಇಲ್ಲ. ಈ ಟಿಪ್ಪು ಸುಲ್ತಾನ್ ನಂಬ್ತಾನಂದ್ರೆ ಆತ ಮುಸಲ್ಮಾನ ಅಲ್ಲ. ಆಯ್ತು, ನೀವು ಘೋಷಣೆ ಮಾಡ್ತೀವಿ, ನೀವು ಕ್ಲಿಯರ್ ಆಗ್ಬಿಡ್ರಿ. ನಾವು ಅದೇ ಕ್ಲಿಯರ್ ಆಗಿ ಕೊಲ್ಲಿ ಅಂದ್ರೆ ಹಿಂದೂ ಅಲ್ಲ. ಈಗ ಏನೋ ಹೇಳಿದ್ರಲ್ಲ, ಏನದು ಬಹುದೇವ ಆರಾಧಕರು, ಅದಕ್ಕೆ ಮಣ್ಯಂ ಅಯ್ಯಂಗಾರರು ಈ ದಿನದವರೆಗೂ ದೀಪಾವಳಿ ಆಚರಣೆ ಮಾಡೋದಿಲ್ಲ. ಆ ವಂಶಸ್ಥರು ಹೇಳೋದೇನು ಅಂತಂದ್ರೆ, ನರಕ ಚತುರ್ದಶಿ ದಿನದಂದು ನರಸಿಂಹನ ದೇವಸ್ಥಾನದಲ್ಲಿ ನಡೆದದ್ದು ನರಮೇಧ ನಡೆಸಿದ್ದು ಇದೇ ಟಿಪ್ಪು ಸುಲ್ತಾನ. ನಿಜಕ್ಕೂ ಕೂಡ ಆತ ತನ್ನ ಸಾಮ್ರಾಜ್ಯದ ಎಲ್ಲಾ ಜನರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಅವತ್ತು ನರಸಿಂಹನ ದೇವಸ್ಥಾನದಲ್ಲಿ ಆಗಿದ್ದೇನು? ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ನೀವೇ ಹೇಳಿ ಸರ್. ಹಂಗಂದ್ರೆ ಈಗ ಪೂರ್ಣಯ್ಯ ವಿಚಾರಕ್ಕೆ ಬಂದ್ರಿ. ಇಲ್ಲ, ನನಗೆ ದೇವಸ್ಥಾನದ ಹೇಳಿ. ಮೇಡಮ್, ನಾನು ಅಲ್ಲಿಗೆ ಈಗ ಮತಾಂಧ ಅಂತೇಳಿ ನೀವು ಹೇಳಿದ ತಕ್ಷಣ ಅಕ್ಕಪಕ್ಕದಲ್ಲಿ ಇರೋರು ಅಥವಾ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಇದೆಲ್ಲ ಪೂರ್ತಿ ಜವಾಬ್ದಾರಿ ಕೊಡ್ತಾ ಇರೋದು ಯಾರಿಗೆ? ಮುಸಲ್ಮಾನರಿಗಲ್ಲ.
ಅಲ್ಲಿ ಯಾವೊಬ್ಬ ಮೀರ್ ಸಾದಿಕ್ಗೆ ತೊಂದರೆ ಆದ್ರೆ ಮನ್ಯಂ ಅಯ್ಯಂಗಾರರ ಈಗ ಮೇಲೆ ಆದ ಆ ದಾಳಿ ಆಡಳಿತ ಯಾವ ಕಾರಣಕ್ಕೆ ಅವರ ಆಯ್ತು? ಆಡಳಿತದಲ್ಲಿ ಯಾರೋ ತೊಂದರೆ ಮಾಡಿದ್ರೆ ಅವ್ನು ಮೀರ್ ಸಾದಿಕ್ಕಿದ್ರು ಅವನಿಗೆ ಕೊಡಬೇಕಾಗ್ತದೆ ದಂಡ. ಮಂಗಳೂರಿನಲ್ಲಿ ಚರ್ಚ್ಗಳನ್ನ ಧ್ವಂಸ ಮಾಡಿದ್ದು ಯಾವ ಕಾರಣಕ್ಕಾಯ್ತು? 50,000 ಗೆಜಿಟಿಯರು ಯಾವಾಗ 1799 ಅಲ್ಲಿ ಕೊಡಗಲ್ಲಿ 50,000 ಗೆಜಿಟಿಯರು ಇವತ್ತು 6 ಲಕ್ಷ. 200 ವರ್ಷದಲ್ಲಿ ಇನ್ನೂ ಎಷ್ಟು ಜಾಸ್ತಿ ಆಗ್ಬೇಕು? 50,000 ಇದ್ರು ಗೆಜಿಟಿಯರ್ ಅಲ್ಲಿ 1799 ಅಲ್ಲಿ. ಇತಿಹಾಸದಲ್ಲಿ ಚೆಕ್ ಮಾಡ್ಬೇಕಲ್ಲ ನಾವು. ಸರ್, ಲೆಕ್ಕ ತಪ್ಪಾಗಿ ಬರ್ದಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ನಿಮ್ಮ ಅಧ್ಯಯನದ ಪ್ರಕಾರ ಹಾಗಾದ್ರೆ ಮತಾಂತರ ಮಾಡಿದ್ದು ಎಲ್ಲಿ ನಡೆದಲ್ಲ? ನರಸಿಂಹ ದೇವಸ್ಥಾನದಲ್ಲಿ ನರಮೇಧ ಆಯ್ತು ಅಂತ ಹೇಳಿ ಈ ದಿನದವರೆಗೂ ಕೂಡ ದೀಪಾವಳಿಯನ್ನ ಆಚರಿಸದೇ ಇರುವವರಿಗೆ ನಿಮ್ಮ ಉತ್ತರ ಏನು ಸರ್? ಏನಾಗಿತ್ತು ಅವತ್ತು? ಸರ್, ಮನ್ಯಂ ಅಯ್ಯಂಗಾರರ ಮೇಲಾದ ದಾಳಿ ಹಾಗಾದ್ರೆ ಸುಳ್ಳು ಇತಿಹಾಸನ? ದಾಖಲೆಯ ಪ್ರಕಾರ ಚೆಕ್ ಮಾಡಿದ್ರೆ ಅವರು ಯಾವುದೋ ಸುಳ್ಳು ಇತಿಹಾಸವನ್ನ ನಂಬಿ ನಮ್ಮ ಪೂರ್ವಿಕರ ಮೇಲೆ ಹಿಂಗೊಂದು ಅಟ್ಯಾಕ್ ಆಗಿತ್ತಂತೆ ಅನ್ನೋ ಕಾರಣಕ್ಕೆ ಅದ್ರ ದುಃಖದ ಭಾಗವಾಗಿ ಈ ದಿನಕ್ಕೂ ಕೂಡ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದೇ ಇರೋದು ಅವ್ರ ಮುಟ್ಟಾಳ್ತನ ಹಾಗಾದ್ರೆ? ನಮಗೆಲ್ಲ ಗೊತ್ತಾಗೋಯ್ತು.